ಫ್ರೆಂಡ್ಸ್, ವೆಲ್ಕಮ್ ಟು ದಾಶಿನಿಯಲ್ಲೇ ಡೆಮೋಕ್ರಸಿ. ನಮಸ್ಕಾರ. ಕಾಮಿಡಿ ಟೈಮ್ ಅಂತೂ ಅಲ್ವೇ ಅಲ್ಲ, ಎಲೆಕ್ಷನ್ ಟೈಮ್ ರೀ. ಒನ್ನಟಿ ಗ್ರಾಚಾರ ಅಂತ ಅಂದ್ಕೊಳ್ತಾ ಇದ್ದಾರೆ ಎಲ್ಲರೂ. ಯಾಕೆಂದರೆ ಹಬ್ಬದ ಪ್ರಚಾರ ನಡೀತಾ ಇದೆ. ಈ ಪ್ರಚಾರದ ಹೊಳೆಯಲ್ಲಿ ಎಲ್ಲರೂ ಮುಳುಗೋಗ್ಬಿಟ್ಟಿದ್ದಾರೆ. ಕೆಲವರು ಒಳ್ಳೆ ರೀತಿ ರಾಜಕಾರಣ ಮಾಡ್ತಾ ಇದ್ರೆ, ಇನ್ನು ಕೆಲವರು ಅಯ್ಯೋ ಹಬ್ಬ ಅನ್ನೋ ಥರ ಇದೆ. ಏನಾಗ್ತಾ ಇದೆ, ಜನಗಳ ಅಭಿಪ್ರಾಯ ಇದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಇದನ್ನ ತಿಳಿಸೋದಕ್ಕೆ ನಾನು ನಿಮ್ಮನ್ನ ಇವತ್ತು ಎನ್ನೋರ್ ಕಾಲೋನಿಯಲ್ಲಿರುವ ಸೌತ್ ಕಿಚನ್ಗೆ ಕರ್ಕೊಂಡ್ ಬಂದಿದ್ದೀನಿ. ಗೈಸ್, ಫಾಲೋ ಮೀ. ಯಾರೆಲ್ಲ ಏನೆಲ್ಲ ಶೇರ್ ಮಾಡ್ತಾರೆ, ವಿಲ್ ಚೆಕ್ ಇಟ್ ಔಟ್. ನಿಮ್ಮ ಹೆಸರು? ಎಂ.ವಿ. ಚಲಪತಿ. ಲೈಫಲ್ಲಿ ಛಲ ಇರ್ಲೇಬೇಕಲ್ವಾ? 73 ವರ್ಷ. ವೆರಿ ನೈಸ್. ಟೋಪಿ ಚೆನ್ನಾಗಿದೆ ಸರ್. ಹಾಕ್ಬಿಡ್ಲಾ? ನೀವ್ ಹಾಕೊಂಡಿದ್ದೀರಲ್ಲ ಸರ್? ನಾವು ಬೇರೆಯವರಾಗಿದ್ದಾರೆ. ಓ, ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ ಟೋಪಿ? ಹೆಂಗಮ್ಮ ಬಿಸಿಲು ಇರೋದು, 37 ಆಗಿದೆ. ಸೊ ನಾವು ಒಂದು ಪ್ರೊಟೆಕ್ಷನ್ಗೆ ಟೋಪಿ ಹಾಕೊಳ್ತೀವಿ. ಸೊ ಈ ರಾಜಕಾರಣಿಗಳು ಹಾಕೋ ಟೋಪಿ ಬಗ್ಗೆ ಏನ್ ಹೇಳ್ತೀರಾ? ಬಿಸಿಲು ಜಾಸ್ತಿ ಇದ್ರೆ ಹಾಕಿದ್ದಾರೆ, ಇಲ್ಲಾಂದ್ರೆ ಬೇರೆಯವರು ಹಾಕಿದ್ರೆ ಅದು ಏನು ಯಾರು ಮಾಡೋಕ್ಕಾಗಲ್ಲ. ಅಲ್ಲ, ಹಂಗ್ ಮಾಡ್ತೀವಿ ಅಂತ ಮಕ್ಕರ್ ಮಾಡ್ಬಿಡ್ತಾರಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ಏನೋ ಮಾಡ್ತಾರೆ, ಅದು ನಮ್ಗೆ ಇದಾಗಲ್ಲ. ಈ ರಾಜಕಾರಣಿಗಳಿಗೆ ದೇಶನ ಮುನ್ನಡೆಸೋ ಛಲ ಇದೆಯಾ, ಅಥವಾ ಅವ್ರು ಉದ್ಧಾರ ಆಗ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋ ಛಲ ಇದೆಯಾ? ಯಾರಿಗೆ ಗೊತ್ತಮ್ಮ. ಈ ಕಾಲದಲ್ಲಿ ಏನು ಹೇಳಕ್ಕಾಗಲ್ಲ. ಅವ್ರ ಇಷ್ಟ ಅಷ್ಟೇ. ಏನು ಯಾರು ಗುರ್ತಿಸಿ ಹೇಳಕ್ಕಾಗಲ್ಲ. ಇದನ್ನ ಯಾರು ಹೇಳಿ ಸರ್ ಗುರ್ತಿಸಿ? ರಾಹುಲ್ ಗಾಂಧಿ ಅಲ್ವಾ? ಏನ್ ಅನ್ಸುತ್ತೆ ಇವ್ರ ಬಗ್ಗೆ? ಬರ್ತಾರೋ ಬರಲ್ವೋ, ವೋಟರ್ ಕೈಯಲ್ಲಿದೆ. ಯಾರು ಹಾಕ್ತಾರೋ ಅವ್ರಿಗೆ ಬರುತ್ತೆ. ಅವರೇ ಬರ್ತಾರೆ, ಇವ್ರು ಬರಲ್ಲ, ಅವ್ರು ಬರಲ್ಲ ಅಂತ ಹೇಳಕ್ಕಾಗಲ್ಲ. ಆ ಥರ ಆಗಿದೆ ರಾಜಕೀಯ. ಏನು ಮಾತಾಡೋಂಗೆ ಆಗಿಲ್ಲ. ಅಲ್ಲ, ಈಗ ರಾಜಕಾರಣಿಗಳ ಅಭಿಪ್ರಾಯ ದುಡ್ಡು ಕೊಟ್ರೆ ಎಷ್ಟು ಬೇಕಾದ್ರೂ ಓಟ್ ಹಾಕ್ಸ್ಕೋಬಹುದು ಅಂತ, ಹೌದಾ? ಹಂಗೆ ಮಾಡ್ತಾ ಇದ್ದಾರೆ ಜನಗಳು, ಹಂಗೆ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟರೆ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ಜನರಲ್ ಆಗಿಬಿಟ್ಟಿದೆ. ಸೊ ಅವರು ಟೋಪಿ ಹಾಕಿಸ್ಕೊಂಡು ದೇಶಕ್ಕೂ ಟೋಪಿ ಹಾಕ್ತಾ ಇದ್ದಾರೆ. ಅದು ನಿಜ. ಅದರಲ್ಲಿ ಏನು ಸುಳ್ಳಿಲ್ಲ, ನಿಜ. ಸೊ ಟೋಪಿ ಹಾಕಿಸ್ಕೊಳ್ಳೋದು ಒಳ್ಳೇದಾಗಿದ್ರೆ ಅದಕ್ಕೆ ಮುಂಚೆ ಹಾಕೊಂಡಿದ್ವಿ, ಬೇರೆಯವರು ಹಾಕ್ಬಾರ್ದು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಟೋಪಿ ಹಾಕಿಸ್ಕೋಬೇಡಿ. ಒಂದು ಕ್ಷಣದ ಆಮಿಷಗಳಿಗೆ ಬಲಿಯಾಗಿ ಜೀವನ ಪೂರ್ತಿ ಟೋಪಿ ಹಾಕಿಸ್ಕೊಂಡು ಅಯ್ಯಯ್ಯಪ್ಪೋ ಅಂತ ಒದ್ದಾಡಬೇಕಾಗತ್ತೆ. ಸರ್, ಏನು ಸರ್ ನೀವು ಟೋಪಿ ಹಾಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಸರ್ ಇಲ್ಲಿ. ವೋಟ್ ಮಾಡ್ತೀರಾ? ಮಾಡ್ತೇವೆ. ಯಾರಿಗೆ ಮಾಡ್ತೀರಾ ವೋಟ್? ನಮ್ಮ ಏರಿಯಾದಲ್ಲಿ ಮಲ್ಲೇಶ್ವರಂ. ನಿಮ್ಮ ಏರಿಯಾದಲ್ಲಿ ವೋಟ್ ಮಾಡ್ತೀರಾ? ಮಿಸ್ ಮಾಡಿದೆ. ಈಗ ರಾಜಕಾರಣಿಗಳು ಬರ್ತಾರೆ, ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಈ ತರ ಬಂದು ಹೋಗ್ತಾರೆ. ಎಷ್ಟು ಸಲ ಬರ್ತಾರೆ ಗೊತ್ತಾ? ಅಂತಾರಷ್ಟೇ, ಮಾಡಲ್ಲ ಯಾರು. ಟೋಪಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಗ್ಯಾರಂಟಿ. ಏನ್ ಮಾಡ್ಬೇಕು ಈಗ ನಾವು? ಏನು ಮಾಡೋಕ್ಕಾಗಲ್ಲ ಅಂತವ್ರಿಗೆ. ಏನು ಹೇಳೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಏನು ಹೇಳಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ, ಇಂಥ ಸಿಚುಯೇಷನು. ಹೆಲೋ ಮಾ, ಯಾಕೆ ತಗೋತಾ ಇದ್ದೀರಾ? ನಾನು ವೋಟ್ ಕೇಳಿ ಅಂತ ಬಂದಿಲ್ಲ, ನಿಜವಾಗ್ಲೂ ನಾನು ವೋಟ್ ಕೇಳಲ್ಲ ನಿಮ್ಮನ್ನ. ಅದೇ ವೋಟ್ ಕೇಳ್ತಾರಲ್ಲ, ಅವ್ರಿಗೇನು ಹೇಳ್ತೀರಾ? ವೋಟ್ ಹಾಕ್ತೀರಾ? ಯಾಕೆ ಓಡೋಗ್ಬಿಟ್ರಿ ನೀವು? ಸಾಂಬಾರ್ ಹಾಕ್ಸ್ಕೊಂಬರಕ್ಕೆ ಹೋದ್ರಾ? ನೀವೆಲ್ಲ ಓಡೋಗ್ಬಿಟ್ರಿ ಅನ್ಕೊಂಡೆ ನಾನು. ಈ ರಾಜಕಾರಣಿಗಳು ಮತ ಕೇಳಕ್ ಬರ್ತಾರೆ, ಆಮೇಲೆ ಓಡೋಗ್ಬಿಡ್ತಾರೆ ಕೆಲವು ರಾಜಕಾರಣಿಗಳು. ಏನಂತೀರಾ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ವೋಟ್ ಹಾಕಿಲ್ವಾ ನೀವು? ವೋಟ್ ಲಿಸ್ಟ್ ಇಲ್ಲ ಮೇಡಮ್. ವೋಟ್ ಲಿಸ್ಟ್ ಇಲ್ಲ, ID ಕಾರ್ಡ್ ಮಾಡ್ಕೊಂಡಿಲ್ಲ ನೀವು? ನನಗೆ ಇನ್ನೂ 16 ಇಯರ್. ಇನ್ನು 16 ಇಯರ್ಸ್. ಓಕೆ, ಇನ್ನು 2 ಇಯರ್ಸ್ ವೆಯ್ಟ್ ಮಾಡಿ ವೋಟ್ ಮಾಡ್ಬೋದು. ಮಾಡ್ತೀನಿ ಮೇಡಮ್. ಓಕೆ, ಈಗ ವೋಟ್ ಮಾಡಲ್ಲ ಕೆಲವರು, 18 ಇಯರ್ಸ್ ಆಗಿದ್ರು, ಅವ್ರಿಗೇನು ಹೇಳ್ತೀರಾ? ಅವ್ರು ಹಾಕ್ಲೇಬೇಕಂತ ಹೇಳ್ತೀನಿ. ಆಗದೆ ಇರೋರ್ಗೆ ಏನು ಹೇಳ್ತೀರಾ? ಏನು ಹೇಳೋದು ಮೇಡಮ್, ಅವರಿಗೆ ಅವ್ರ ಅಭಿಪ್ರಾಯ ನನಗೆ ಗೊತ್ತಿರಲ್ಲ. ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗುತ್ತೆ ಅಂತಿದ್ದಾರೆ. ಓಕೆ, ನಾಗೇಶ್ ಏನು ಮಾಡ್ಕೊಂಡಿರೋದು? ನಾನು ಲಾ ಸ್ಟೂಡೆಂಟ್ ಮೇಡಮ್. ಓಕೆ, ಲಾಸ್ಟ್ ಸ್ಟೂಡೆಂಟ್ಸ್ ಸಿಕ್ಕಾಪಡೆ ಪಾಯಿಂಟ್ ಆಗ್ಬೋದು ನೀವಾಗಿದ್ರೆ. ರಾಜಕಾರಣಿಗಳನ್ನ ಕ್ವಶನ್ ಮಾಡ್ಬೋದು, ಸರಿನಾ ನೀವು ಮಾಡ್ತಾ ಇರೋದು ಅಂತ. ಅಂತ ಕ್ವಶನ್ ಏನಿದೆ ನಿಮ್ಮ ಹತ್ರ? ಜನಕ್ಕೆ ನಿಜವಾಗ್ಲೂ ಏನು ಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ನಂದು ಮೇಡಮ್. ಅವರಾದ್ಮೇಲೆ ಅವ್ರ ಮಕ್ಕಳು ಏನು ಮಾಡಬೇಕು, ಅವ್ರ ಮಕ್ಕಳಾದ್ಮೇಲೆ ಅವ್ರ ಮೊಮ್ಮಕ್ಕಳು ಏನು ಮಾಡಬೇಕು ಅನ್ನೋದು ಒಂದು ನ್ಯಾರೋ ಮೈಂಡ್ ಸೆಟ್ ಇದೆ ಹೊರತು ಒಬ್ಬ ನಿಜವಾದ ನಾಯಕ
ಅವನ ಕಾನ್ಸ್ಟಿಟ್ಯೂನ್ಸಿಲಿ ಯಾರ್ಯಾರು ಬರ್ತಾರೆ ಅವರ ಒಳಿತಿಗಾಗಿ ಏನೇನು ಮಾಡಬೇಕು ಅನ್ನೋದನ್ನ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ ಮೇಡಮ್. ಓಕೆ, ನೀವೇ ಹೇಳ್ದಂಗೆ ಈಗ ಪ್ರಜಾಪ್ರಭುತ್ವನ ಅಂತ ಕ್ವೆಶ್ಚನ್ ಮಾರ್ಕ್ ಕಾಡ್ತಾ ಇದೆ. ಸೊ ಈ ತರ ಆಲೋಚನೆ ಎಲ್ಲರೂ ಮಾಡಿದಾಗ ಯಾವ ನಿಟ್ಟಿನಲ್ಲಿ ವೋಟ್ ಮಾಡಬೇಕಾಗತ್ತೆ? ವೋಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡಬೇಕು. ಹಿಂದಿನ 5 ವರ್ಷದಲ್ಲಿ ದೇಶ ಹೆಂಗಿತ್ತು, ಹಿಂದಿನ 50 ವರ್ಷದಲ್ಲಿ ದೇಶ ಹೆಂಗಿತ್ತು ಅಂತ ಜನ ಅವರಾಗವರೇ ನೋಡಿದ್ದಾರೆ. ಜನ ಪೆದ್ರು ಅಂತ ರಾಜಕೀಯ ವ್ಯಕ್ತಿಗಳು ಅಂದ್ಕೊಂಡಿದ್ದಾರೆ, ಆದರೆ ಜನ ಪೆದ್ರಲ್ಲ. ಅದನ್ನು ನಾವು ಈ ಎಲೆಕ್ಷನ್ಸಲ್ಲೂ ನೋಡ್ಬೋದು ಅನ್ನೋ ಒಂದು ಭಾವನೆ ನಂದು. ಹಾಯ್ ಸರ್, ಏನು ಹೆಸರು? ವಿವೇಕಾನಂದ. ಸೂಪರ್ ಸರ್, ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ನೀವು. ನಮ್ಮ ಜನಗಳಿಗೆ ವಿವೇಕನೇ ಇಲ್ವಲ್ಲ ಸರ್ ವೋಟ್ ಮಾಡೋಕ್ಕೆ? ಅದು ಬರೋ ತನಕ ಇದು 70 ವರ್ಷ ದೇಶ ಇದೇ ಥರ ಹಾಳಾಗೋಗಿರೋದು. ಇವಾಗ ಒಳ್ಳೆ ಅತ್ಯುತ್ತಮವಾದ ಪ್ರಧಾನಮಂತ್ರಿ ಬಂದಿದ್ದಾರೆ. ಅಟ್ಲೀಸ್ಟ್ 5 ಇಯರ್ಸಿಂದ ಏನೇನು ವರ್ಕ್ ಮಾಡಿದ್ದಾರೆ ಅಂತ ಪ್ರತಿ ದಿವಸ ನೋಡ್ತಾ ಇದ್ದೀವಿ. ಇವಾಗ ಮತ್ತೆ ಅವ್ರು ವೋಟ್ ಮಾಡಲಿಲ್ಲ ಅಂದರೆ ತಿರ್ಗಾ ಹಳೆ ಕಾಲಕ್ಕೆ ಹೋಗ್ತಾರೆ. ಕೊನೆಗೆ ಪಾಕಿಸ್ತಾನ ನಮ್ಮ ದೇಶ ಇನ್ನೊಂದು ಪಾಕಿಸ್ತಾನ ಆಗುತ್ತೆ. ದೇಶ ಟೋಟಲಿ ಹಾಳಾಗೋಗುತ್ತೆ. ಅನ್ಲೆಸ್ ಪೀಪಲ್ ಗೆಟ್ ಎನ್ಲೈಟೆಂಡ್, ದೇರ್ ಇಸ್ ನೋ ಫ್ಯೂಚರ್ ಫಾರ್ ಇಂಡಿಯಾ. ಓನ್ಲಿ ಪರ್ಸನ್ ಲೈಕ್ ನರೇಂದ್ರ ಮೋದಿ ಕ್ಯಾನ್ ಡೂ ದಿಸ್. ಇವಾಗ ಜನ ಎಲ್ಲ ಏನಂದರೆ ಇವಾಗ ಮಂಡ್ಯ ಮೈಸೂರು ಕಡೆ ಹೋಗಲಿ, ಈಗಲೂ ಯಾವುದೋ 1000 ವರ್ಷದ ಹಿಂದೆ ಥರ ಇದ್ದಾರೆ ಅವ್ರ ಜನಗಳು. ಅವ್ರಿಗೇನು ಗೊತ್ತೇ ಇಲ್ಲ. ಅವ್ರು ಏನಂದರೆ ಒಂದು ರೀಜನಲ್ ಪಾರ್ಟೀಸ್ ಯಾವುದೋ 1-2 ಇಟ್ಕೊಂಡು ಅವರು ಕೊಡೋ ದುಡ್ಡಿಗೆ 1000 ರೂಪಾಯಿ 500 ರೂಪಾಯಿ ಸೀರೆ ಕೊಡೋದಕ್ಕೆ ಒದ್ದಾಡ್ತಾ ಇದ್ದಾರೆ ಹೊರತು ದೇಶದ ಬಗ್ಗೆ ಯೋಚನೆ ಮಾಡಲ್ಲ. ಸ್ಪ್ಯಾನ್ ಆಫ್ 4 years ನರೇಂದ್ರ ಮೋದಿ ಹ್ಯಾಸ್ ಡನ್ ಥೌಸಂಡ್ಸ್ ಆಫ್ ಜಾಬ್ಸ್. ಬಟ್ ಕಾಮನ್ ಮ್ಯಾನ್ಗೆ ಅದು ರೀಚ್ ಆಗೋಕ್ಕೆ ಬಿಡಲ್ಲ. ಇವ್ರು ಇದ್ದಾರಲ್ಲ ಈ ಲೋಕಲ್ ಲೀಡರ್ಸು, ಅವರೆಲ್ಲ ಬರೀ ನೆಗೆಟಿವ್ ಪ್ರಾಪಗಂಡ ಮಾಡಿಕೊಂಡು ಡೈನೆಸ್ಟಿಕ್ ರೂಲು, ನೆಹರು ಫ್ಯಾಮಿಲಿ ಬರಬೇಕು, ವಾಟ್ ಆಲ್ ದೇ ಹ್ಯಾವ್ ಡನ್. ಸೋನಿಯಾ ಗಾಂಧಿ, ಶಿ ಇಸ್ ದ 4th richest in the world. Where from she got the money? You take for example Nikhil Kumaraswamy. He has not done anything. He must have studied up to 4th standard. I know he was studying in Jain College. That time he was a roadie sheeter. And now his property is 40,000 crores, 4,000 crores as per the today's election declared. Where from these people got money? ಇವತ್ತು ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ರಾಜಕೀಯ ವ್ಯಕ್ತಿಗಳು. ನಾನು ಕೇಳಿದೆ ದೇವೇಗೌಡ ಅವ್ರು ಮಿಸ್ಸಸ್ ಇದ್ದಾರಲ್ಲ ಅವ್ರನ್ನೂ ಎಲೆಕ್ಷನ್ ನಿಲ್ಸಿ ಗೆಲ್ಸ್ಬಿಡ್ಬೇಕು. ಫುಲ್ ಫ್ಯಾಮಿಲಿ. ನಾನು ಕೇಳಿದೆ ದೇವೇಗೌಡ ಅವ್ರು ಮಿಸ್ಸಸ್ ಇದ್ದಾರಲ್ಲ ಅವ್ರನ್ನೂ ಎಲೆಕ್ಷನ್ ನಿಲ್ಸಿ ಗೆಲ್ಸ್ಬಿಡ್ಬೇಕು. ಫುಲ್ ಫ್ಯಾಮಿಲಿ. ಮನೆಯಲ್ಲಿರೋ ಬದಲು ವಿಧಾನಸೌಧದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಅವ್ರ ಮುಂದೆ ಎಲ್ಲ ಆಗ್ಬಿಟ್ರೆ ಅವ್ರ ಫ್ಯಾಮಿಲಿ ಫುಲ್ ವಿಧಾನಸೌಧ. ದಿಸ್ ಈಸ್ ಅವರ್ ಕಂಟ್ರಿ ಇಸ್ ಗೋಯಿಂಗ್ ವೇರ್ ವಿ ಆರ್ ಆ್ಯಕ್ಚುಲಿ ಲೀಡಿಂಗ್. ನನಗೆ ಐ ಹ್ಯಾವ್ ಬಿನ್ ಸೀಯಿಂಗ್ ಫಾರ್ ಕ್ವೈಟ್ 5 ಡಿಕೇಡಿಂದ ನೋಡ್ತಾ ಇದ್ದೀನಿ ಈ ರಾಜಕೀಯ. ನೀವು ಇನ್ನೂ ಹುಟ್ಟೇ ಇರಲಿಲ್ಲ. ಯು ಮೇ ಬಿ ಅರೌಂಡ್ 20-25. ನನ್ನ ಎಷ್ಟು ಅನುಭವ ಆಗಿದೆ ಅಂದರೆ ಇದು ನೋಡಿ ಹಾಳು ಮಾಡಿಬಿಟ್ರೆ ನಮ್ಮ ದೇಶ. ಓಕೆ ಸರ್, ಯಾರಿದು? ಬಫೂನ್. ಐ ಕ್ಯಾನ್ ಸೇ ಈಸ್ ಎ ಬಫೂನ್. ನೀವು ಕಂಪೇರ್ ಮಾಡೋಕ್ಕಾಗತ್ತಾ ಮೋದಿನೂ ಇವನ್ನ? ಈಸ್ ಬಚ್ಚಾ. ಈಸ್ ಎ ಬಫೂನ್. ಓದಿಬೇಕು ಅಂತ ಮಾತಾಡ್ತೇನೆ ಅಷ್ಟೇ. ಹೇಳಿ ಸರ್. ಅವರಿಗೆ ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಬೇರೆಯವ್ರ ಥರ ಹೆಂಡತಿ ಮಕ್ಕಳು ಅವ್ರ ಮಕ್ಕಳು ಏನಿಲ್ಲ. ದೇಶ ಮೇನು ಅವರಿಗೆ. ಆ ದೇಶಕ್ಕೋಸ್ಕರ ಅವರು ಪ್ರಾಣನೇ ತೆಗಿತಾರೆ. ಅಂಥ ಒಂದು ಮೋದಿನ ನಾವು ಇಷ್ಟಪಟ್ಟರೆ ತಪ್ಪು ಅಂತ ಹೇಳೋ ನನ್ನ ಮಕ್ಕಳನ್ನ ಏನು ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ತೇನೆ. ಓಕೆ, ದೇಶ ನರನಾಡಿಯಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡೋನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ ಸರ್, ನಮ್ಮ ಸ್ವಾತಂತ್ರ್ಯ ಕೊಟ್ಟು ಹೋದ್ರು ಗಾಂಧೀಜಿಯವರು ಅಲ್ವಾ? ಈಗ ಆ ಸ್ವಾತಂತ್ರ್ಯ ನಿಜವಾಗ್ಲೂ ನಮಗೆ ಸಿಕ್ಕಿದ್ಯಾ ಅಂತ ಅನಿಸ್ತಾ ಇದೆ? ಸಿಕ್ಕಿಲ್ಲ ಅಲ್ಲ. ಸ್ವಾತಂತ್ರ್ಯ ಯಾವ ಥರ ಅಂತ ಹೇಳಿದ್ರೆ, ನಿಮ್ಮ ಸ್ವಾತಂತ್ರ್ಯ ನೀವು ತಗೊಳ್ಳಿ ಅಂತ ನಮ್ಮ ಗಾಂಧೀಜಿಯವರು ಹೇಳಿದ್ರು. ಬಟ್ ನಾವು ನಮ್ಮ ಸ್ವಾತಂತ್ರ್ಯ ನಾವು ಸೇಲ್ ಮಾಡ್ಕೋತಾ ಇದ್ದೀವಿ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಸೇಲ್ ಮಾಡ್ಕೋತಾ ಇದ್ದೀವಿ. ತಗೊಳ್ಳಿ ನಿಮ್ಮದೇ ಅಂತ. ಏನನ್ಸುತ್ತೆ? 100% ಅದೇ ಥರನೇ ಆಗ್ತಿರೋದು. ಈಗ ನಮ್ಗೆ ಬೇಕಾಗಿರೋದು ದೇಶ ಮುಖ್ಯ ಫಸ್ಟು. ಆಮೇಲೆ ಇದು ನಾವಿಲ್ಲಿ ಪಕ್ಷ ನೋಡಿ ದೇಶದಲ್ಲಿ ಅವ್ರು ಮೋದಿಯವರಿದ್ದಾರಲ್ಲ, ಅವರಿಂದ ನಮಗೆ ಫ್ಯೂಚರ್ ಇದೆ ನಮ್ಮ ಹಿಂದೂಯಿಸಮ್ಗೆ ಅನ್ನೋದಕ್ಕೋಸ್ಕರ ನಾವು ಅವ್ರಿಗೆ ವೋಟ್ ಹಾಕ್ಬೇಕು. ಅವರು ಅದೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಬ್ಯಾಕ್ ಎಂಡಲ್ಲಿ. ಇವರು ಇಲ್ಲಿ ಸಕ್ಕರೆ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ ಅಂತ ಅದನ್ನೇ ದೊಡ್ಡ ವಿಷಯ ಮಾಡ್ತಾರೆ. ಆಶ್ವಾಸನೆಗಳು ಕೊಟ್ಟಿರೋದು ಯಾರೂ ಮಾಡಿಲ್ಲ. ಇವರು ಆಶ್ವಾಸನೆ ಕೊಡದೇನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹಿಂದೂಯಿಸಮ್ನ ಥ್ರೂಔಟ್ ದ ವರ್ಲ್ಡಲ್ಲಿ ರೆಕಗ್ನೈಸ್ ಆಗೋ ಥರ ಮಾಡ್ತಾ ಇದ್ದಾರೆ. ಸೊ ವಿ ಶುಡ್ ಎಲೆಕ್ಟ್ ಮೋದಿ. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಏನು ಯೋಚನೆ ಇಲ್ಲ? ಖಂಡಿತ ಇಲ್ಲ ಸರ್. ದೇಶದ ಬಗ್ಗೆ ಏನು ಯೋಚನೆ ಇಲ್ವಾ?
ದೇಶದ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಏನು ಯೋಚನೆ ಮಾಡಿದ್ದೀರಾ? ಈಗ ಸರ್ಕಾರ ಯಾರೇ ಬರ್ಬೋದು, ಯಾರೇ ಬಿಡ್ಬೋದು, ಜನಗಳು ಎಚ್ಚೆತ್ಕೊಂಡು ಓಟ್ ಹಾಕ್ಬೇಕು. ಫಸ್ಟ್ ಅದು ಮಾಡಬೇಕು. ಎಲ್ಲ ಜನಗಳು ಊರುಗಳಿಗೆ ಹೋಗೋದಾಗಲಿ, ಮನೇಲಿ ಮಲಕ್ಕೊಳ್ಳೋದಾಗಲಿ, ನಮಗೇನಾಗಬೇಕು, ಆ ಸರ್ಕಾರ ಬಂದರೆ ಈ ಸರ್ಕಾರ ಬಂದರೆ ಓಟ್ ನಮ್ಮ ಕೆಲಸ. ಆಮೇಲೆ ಬೇರೆಯವರು ಬೇರೆಯವ್ರ ಕೆಲಸ ಮಾಡಿದಾರಾ ಇಲ್ವಾ ಅಂತ ಪ್ರಶ್ನೆ ಮಾಡೋಕ್ಕೂ ಮುಂಚೆ ವೋಟ್ ಹಾಕೋ ಕೆಲಸ, ಒಳ್ಳೆ ರಾಜಕಾರಣಿನ ಆಯ್ಕೆ ಮಾಡೋ ಕೆಲಸ ನಾವು ಮಾಡಿದೀವ ಇಲ್ವಾ ಯೋಚನೆ ಮಾಡಬೇಕು ಅಲ್ವಮ್ಮ? ಹೌದು, ನಿಜ, ಹೌದು. ಈಗ ರಜಾ ಸಿಕ್ಕಿದೆ, ಏನು 1-2 ರಜಾ ಬಂಚಲ್ಲಿ ಸಿಕ್ಬಿಟ್ಟಿದೆ. ಅಲ್ಲರಿ, ಜಪಾನ್ನಲ್ಲೆಲ್ಲ ಹೇಗೆ ಆಲ್ ದ 24 ಅವರ್ಸು, ಆಲ್ ದ 365 ಡೇಸ್ ವರ್ಕ್ ಮಾಡ್ತಾರೆ. ಯಾವುದಕ್ಕಾದರೂ ಸಣ್ಣ ಪುಟ್ಟದಕ್ಕೆಲ್ಲ ಈ ಥರ ರಜೆಗಳು ಕೊಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ದೇಶ ಹೇಗೆ ಉದ್ಧಾರ ಆಗಬೇಕು ಅಲ್ವಾ? ಎಲ್ಲರೂ ವರ್ಕ್ ಮೇಯ್ನ್, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ವಯಸ್ಸಿದ್ದಾಗ, ಎಸ್ಪೆಷಲಿ ಈಗಿನ ವಯಸ್ಸಿನ ಹುಡುಗರಂತೂ ಬಿಸಿ ರಕ್ತದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಉದಾಹರಣೆ ನಮ್ಮ ಮೋದಿಯವರೇ ಇದ್ದಾರೆ. ಅವ್ರಿಗಿಂತ ಬೇಕಾ ಉದಾಹರಣೆ? ಇಂಥ ಒಳ್ಳೆಯ ವ್ಯಕ್ತಿನ ನಾವು ಪಡ್ಕೊಂಡಿದ್ದೀವಿ, ಅದನ್ನು ಕಾಪಾಡ್ಕೊಳ್ಳೋದು ಇವಾಗ ನಮ್ಮ ಜವಾಬ್ದಾರಿ. ಈಗ ಮನೆಯಲ್ಲಿರೋ ಅಜ್ಜ ಅಜ್ಜಿನ ಒಂದೊಮ್ಮೆ ಎದ್ದೇಳಿಸಿ ಹೋಗಿ ಓಟ್ ಹಾಕಿಸ್ಬಿಡ್ಬೋದು, ಆದರೆ ಮಕ್ಕಳನ್ನ ಎದ್ದೇಳ್ಸೋದೇ ಕಷ್ಟ ಆಗಿಬಿಟ್ಟಿದೆ. ಏನಿಲ್ಲ, ಮಾಡ್ತಾರೆ, ಅದೇನಿಲ್ಲ. ನಾವು ಹಿರಿಯರು ಸ್ವಲ್ಪ ಅವರನ್ನು ಬ್ಯಾಕಪ್ ಕೊಡ್ತಾ ಇರಬೇಕು, ಯಾವುದು ಸರಿ ಯಾವುದು ತಪ್ಪು. ಮತ್ತು ದೇಶದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾಯಿವೆ, ಅನಾಚಾರಗಳು ನಡೀತಾ ಇವೆ, ಎರಡೂ ನಡೀತಾ ಇವೆ. ಅನಾಚಾರ ಕಮ್ಮಿ ಮಾಡೋದಕ್ಕೆ ಆಸ್ಪದ ಕೊಡದೇ ಇರೋ ಥರ ನೋಡ್ಕೋಬೇಕು. ಅದಕ್ಕೆ ನಾವು ಒಳ್ಳೆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು. ವೆಲ್, ಇವ್ರು ಯಾರು ಹೇಳ್ತಾರಾ? ಯಾರು ಯಾರು ಏನು ಸ್ಮೈಲ್ ಮಾಡ್ತಾ ಇದ್ದಾರೆ ಫುಲ್ಲು? ಯಾರಿದು? Who is this? We don't want. ಯಾರು ಆಚೆ ಇದ್ರೆ, ಈಗ ನಾವೆಲ್ಲ ವೋಟ್ ಮಾಡ್ತೇವೆ, ನಾವು ಬೆಂಗಳೂರು ನಾವು ವೋಟ್ ಮಾಡೇ ಮಾಡ್ತೀವಿ. ಆಚೆ ಕಡೆ ಇರೋ ಬಂದು ಜನ ಇಲ್ಲಿ ನೆಲೆಸಿದಾರಲ್ಲ, ಇಲ್ಲ ಅವರು ಕರ್ಮಭೂಮಿ ಮಾಡ್ಕೊಂಡಿದಾರಲ್ಲ, ಅವರು ಫಸ್ಟ್ ಅವ್ರು ವೋಟ್ ಮಾಡಬೇಕು. ಅವರು ವೋಟ್ ಮಾಡಿ ಅವ್ರ ರೈಟ್ಸ್ ಏನಿದೆ ಅದು ಎಕ್ಸಸೈಸ್ ಮಾಡ್ಕೋಬೇಕು ಅವರು. ಅದು ನಿಮ್ಮ ಚಾನಲ್ ಮುಖಾಂತರ ನೀವು ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅದು ಅವಾಗಿಂದ ಇವಾಗಿನವರೆಗೂ ಇನ್ನು ಮುಂದೇನು ಒಂದೇ ಫಸ್ಟು ವೋಟ್ ಮಾಡಿ ಆಮೇಲೆ ಮಾತಾಡೋಣ. ಇವ್ರು ಹೇಳಿದ್ದು ಕರೆಕ್ಟು. ಯಾರು ವೋಟ್ ಬರಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಬೇಕು, ಎಲ್ಲ ಬೇಕು, ಅವ್ರಿಗೆ ಫೆಸಿಲಿಟೀಸು. ಯಾರೂ ಬರಲ್ಲ, ವೋಟಿಂಗ್ ಬರಲ್ಲ. ಗೌರ್ಮೆಂಟಿಂದ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಬೇಕು. ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಆಯ್ಕೆ ಮಾಡಬೇಕಾಗಿರೋ ಕರ್ತವ್ಯ ಏನಿದೆ ಅದು ಮಾತ್ರ ಮಾಡಲ್ಲ ಅಂತಾರೆ. ಹೆಂಗ್ರಿ ಸ್ವಾಮಿ ಹಿಂಗೆಲ್ಲ ಮಾಡಿದ್ರೆ? ಹಾಯ್ ಸರ್. ಮೋದಿ ಬರಬೇಕು ಮೇಡಮ್. ಯಾಕೆ ಹೇಳಿ ಸರ್? ಮೋದಿ ಈಗ 5 ವರ್ಷದಲ್ಲಿ ಮಾಡಿದ ಕಾರ್ಯಕ್ರಮ 60 ವರ್ಷದಲ್ಲೂ ಮಾಡಿಲ್ಲ. ಮೋದಿನೇ ಬರಬೇಕು. ದೇಶದ ಭದ್ರತೆ ದೃಷ್ಟಿಯಿಂದ ಮೋದಿ ಬರಲೇಬೇಕು. ಇವ್ರು ಯಾರು ಹೇಳ್ತೀರಾ ನೋಡೋಣ ಸರ್? ರಾಹುಲ್ ಗಾಂಧಿ ಇನ್ನೂ ಹುಡುಗಾಟದ ಬುದ್ಧಿ. ಅವ್ರು ಏನು ಬುದ್ಧಿ ನಿಲ್ಲದು ತಲೆಗಳು ಏನು ಬುದ್ಧಿ ನಿಲ್ಲದು ತಲೆಗಳು ಏನು ಬುದ್ಧಿ ನಿಲ್ಲದು ತಲೆಗಳು ಏನು. ಇವ್ರೇನಾರು PM ಆಗಿಬಿಟ್ರೆ ಇಂಡಿಯಾ ಇನ್ನೂ 20 ವರ್ಷ ಹಿಂದೆ ಕೊಟ್ಟಾಗ್ತೀವಿ. ಅಯ್ಯಯ್ಯೋ. ಈಗ ಪ್ರಚಾರಕ್ಕೆ ನೋಡ್ತಾ ಇದ್ದೀರಲ್ಲ ನೀವು, ರೋಡ್ ತುಂಬ ಜನಗಳು ಸರ್, ಎಲ್ಲಿ ಹೋಗೋಕ್ಕಾಗುತ್ತೆ ಸರ್? ಜನಗಳು ಅಂತಂದಲ್ಲ, ದೋಸ್ ಆಲ್ ಆರ್ ಬ್ರಾಟ್ ಬೈ ದ ಪೊಲಿಟಿಷಿಯನ್ ಅಟ್ ಸಮ್ ಕಾಸ್ಟ್. ಸೊ ಅವರಾಗಿದ್ದವರೇ ಜನ ತುಂಬಿರೋದಲ್ಲ, ಸಾಧ್ಯನೇ ಇಲ್ಲ. ಯಾರೂ ಬರೋದಿಲ್ಲ. ಅವ್ರಿಗೆ ಏನು ಬರುತ್ತೆ ಹೇಳಿ? ಅವ್ರಿಗೆ ಕೂಲಿ ಬರಬೇಕು ಅಂದ್ರೆ ಕೆಲಸ ಮಾಡಬೇಕಲ್ವಾ? ಸೊ ಅವ್ರಿಗೆ ಕೂಲಿ ಹೇಗೆ ಬರುತ್ತೆ? ಇನ್ ದ ಅದರ್ ವೇ ದೇ ವಿಲ್ ಕಾಂಪೆನ್ಸೇಟ್. ಇವ್ರು ಯಾರು ಹೇಳಿ ಸರ್? ರಾಹುಲ್ ಗಾಂಧಿ. ಹೌದಾ? ನೋ ಕಾಮೆಂಟ್ಸ್. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ರಾಜಶೇಖರ್ ಅವರು ತುಂಬಾ ಫಸ್ಟ್ರೇಟ್ ಆಗಿರೋ ತರ ಇದ್ದಾರೆ ರಾಜಕಾರಣಿಗಳ ಬಗ್ಗೆ. ಯಾಕೆ ಸರ್? I am saying from past 50 years, everybody has made property and enjoying with big cars. Nobody cares a damn for the people on the street. There's no point worrying my head about these politicians. There are. At least we have to select good leader ಅಲ್ಲ ಸರ್? ವೋಟ್ ಮಾಡದೇ ಇರೋರಿಗೆ ಏನಂತೀರಾ ಸರ್? ವಾಟು ಮಾಡೋರೆಲ್ಲ ಕರಪ್ಟ್ ಅಂತ. ಮಾಡದೇ ಇರೋರಾ? ಮಾಡೋರು ಕೂಡ ಕರೆಕ್ಟ್. ಅವ್ರ ಆಸೆಗೋಸ್ಕರ. ಇವಾಗ ನಮ್ಮ ಏರಿಯಾ ಕಾರ್ಪೊರೇಟ್ರಿಗೆ 2 ಅಪಾರ್ಟ್ಮೆಂಟ್ ಇದೆ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ. He lives in a bloody posh house. No point in voting BJP or Congress. All are equally corrupt. Politics ಬರೋರೆಲ್ಲ ಕರಪ್ಷನ್ ಮೈಂಡಲ್ಲಿ ಇಟ್ಕೊಂಡೆ ಬರೋದು. ಇವರು ಯಾರು ಹೇಳ್ತಾರಾ? ರಾಹುಲ್ ಗಾಂಧಿ. ಹೌದಾ? ಅವರು ಓ ಪ್ಲಸ್ ಏನಕ್ಕೂ ಲಾಯ್ಕಿಲ್ಲ.
ಮೋದಿನೇ ಬೆಸ್ಟು. ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ ಸರ್ ರಾಜಕಾರಣಿಗಳು, ಹೇಳೋದೊಂದು ಮಾಡೋದೊಂದು. ಕೆಲವು ರಾಜಕಾರಣಿಗಳು ಏನು ಹೇಳ್ತೀರಾ? ಅವ್ರು ಬರ್ತಾರೆ, ಎರಡು ಮಾತು ಊದ್ಬಿಟ್ಟು ಓಟೋಯ್ತಾರೆ. ಅವ್ರು ಬರ್ತಾರೆ, ಎರಡು ಮಾತು ಊದ್ಬಿಟ್ಟು ಓಟೋಯ್ತಾರೆ. ಸಾಯೋದ್ಯಾರು? ನಾವೇ. ಚೆನ್ನಾಗಿ ಊಹೆ ಮಾಡಿದ್ರಿ. ಇವ್ರು ಯಾರು ಹೇಳಿ ಸರ್? ರಾಹುಲ್ ಗಾಂಧಿ ಅವರು. ಹೌದಾ? ಹೌದು. ಇವ್ರ ಬಗ್ಗೆ ಏನಂದರೆ ಅಂತ ಇದಿಲ್ಲ ಇವರಿಗೆ. ನಾಳೆ ಮಾತಾಡೋದ್ರಲ್ಲಿ ಕೆಪಾಸಿಟಿ ಏನೇನೋ ಮಾತಾಡ್ತಾರೆ, ಆದರೆ ದೇಶ ಕಂಟ್ರೋಲ್ ಕೆಪಾಸಿಟಿ ಮೋದಿ ಒಬ್ಬರೇ. ಮೋದಿ ಬಿಟ್ಟರೆ ಬೇರೆ ಯಾರ ಕೈಲೂ ಆಗಲ್ಲ ನಮ್ಮ ದೇಶ. ವಿಚಾರ ಎಲ್ಲಿ ಹೋದ್ರೂ ಮೋದಿ ಮೇಲೇ ಹೇಳ್ತಾನೆ ಹೊರತು ಯಾವುದೋ ವಿಷಯನ ಮಾತಾಡಲ್ಲ. ಮೋದಿ ಬಗ್ಗೆನೇ ಅದು ತಪ್ಪು ಮಾಡಿದ ಅಂತ ಯೋಚನೆ ಮಾಡಲ್ಲ. ಯಾಕಂದರೆ ಅವ್ರು ಇನ್ನೂ ಹುಡುಗಾಟ ಬುದ್ಧಿ, ಇನ್ನೂ ಅನುಭವ ಬೇಕದು, ಒಳ್ಳೆ ಥರ ಪ್ರಚಾರ ಆಗ್ತಿದೆ ಅಂತ ಅನಿಸುತ್ತಾ? ದುಡ್ಡು ಕೊಟ್ಬಿಟ್ಟು ಜನಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಅಂತ ರಾಜಕಾರಣಿಗಳಿಗೆ ಏನು ಹೇಳ್ತೀರಾ? ಅದು ಅವರು ಮಾಡೋದು ಯೂಸ್ ಆಗಲ್ಲ ಮುಂದಕ್ಕೇನು. ಸುಮ್ಮನೆ ದುಡ್ಡು ಕೊಟ್ಟು ಬಂದು ಪ್ರಚಾರ ಮಾಡ್ತಾರೆ ಅಷ್ಟೇ. ತಗೊಂಡವ್ರಿಗೂ ಒಳ್ಳೇದಲ್ಲ. ನಾವು ನಮ್ಮ ಬೆಲೆ ಕೊಟ್ಟು ನಾವು ಓಟ್ ಹಾಕ್ಬೇಕಷ್ಟೇ. ಯಾರು ಬೇಕೋ ಅವ್ರನ್ನ ನೋಡಿ ಹಾಕ್ಬೇಕು. ಈಗ ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಪ್ರಚಾರಕ್ಕೆ ಹೋಗ್ಬಿಟ್ರೆ, ಕ್ಯಾಂಪೇನ್ಗೆ ಹೋಗ್ಬಿಟ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಏನು ಹೇಳ್ತೀರಾ? ಅದು ಪ್ರತಿ ಸತಿ ಎಲೆಕ್ಷನಲ್ಲೂ ಆಗೋದೇನೆ. ಇದೇನು ಮೊದಲನೇ ಸತಿಯಲ್ಲ ಆಗ್ತಾ ಇರೋದು. ಅವರು ಇರೋದೇ ಅಂಥದ್ದಕ್ಕೆ ಒಂದು 15 ದಿನ 20 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಕೊಂಡು ಬಿಟ್ಬಿಡೋಣ ಅಂತ. ಅದು ಪ್ರತಿ ಸತಿನೂ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಎಲೆಕ್ಷನ್ ಅಂದರೆ ಬರೀ ದುಡ್ಡು ಮಾಡ್ಕೊಳ್ಳೋದೇ ಸರ್? ದುಡ್ಡು ಮಾಡ್ಕೊಳ್ಳೋದೇ ಜಾಸ್ತಿ ಮೇಡಮ್. ಎಲೆಕ್ಷನ್ ಅಂದರೆ ದುಡ್ಡು ಮಾಡ್ಕೊಳ್ಳೋದೇ ಸರ್ ಎಲ್ಲ. ಮತ್ತೆ ಎಂತಕ್ಕೆ ಸರ್ ನಾವು ವೋಟ್ ಮಾಡಬೇಕು? ಅದೇ ನೋಡಿ, ನಮ್ಮ ಒಳ್ಳೆ ಇದಕ್ಕೋಸ್ಕರ ನಾವು ವೋಟ್ ಮಾಡಬೇಕು, ಬಟ್ ದುಡ್ಡುಗೋಸ್ಕರ ವೋಟ್ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಓಕೆ, ದುಡ್ಡುಗೋಸ್ಕರ ಸೇಲ್ ಮಾಡ್ಕೋಬೇಡಿ, ಒಳ್ಳೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವ್ರು ಯಾರು ಹೇಳ್ತಾರಾ? ರಾಹುಲ್ ಗಾಂಧಿ ಅವರು ಕೆಲವ್ರು ಮಾತಾಡೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಏನು ಅರ್ಥ ಆಗುತ್ತೆ ಅವ್ರು ಮಾತಾಡಿದ್ರಿಂದ ಅಂತ ನಮಗೂ ಗೊತ್ತಿಲ್ಲ. ನಮಗಂತೂ ಅರ್ಥ ಆಗಲ್ಲ. ದೇಶಕ್ಕೆ ಅವ್ರು ಇನ್ನೇನೇನು ಒಳ್ಳೇದು ಮಾಡ್ತಾರೆ ಅಂತ ಇನ್ನು ಮುಂದೆ ಕಾದು ನೋಡಬೇಕಷ್ಟೆ. ಅವ್ರು ತುಂಬಾ ಹೇಳ್ತಿದ್ದಾರೆ, ಬಟ್ ಮಾಡುವಂಥದ್ದು ಏನೂ ಕಾಣಲ್ಲ. ಮೊದಲೆಲ್ಲ ಸರ್ದಾರ್ಜಿಗಳ ಮೇಲೆ ಜೋಕ್ ಮಾಡೋರು ಅಥವಾ ಮಲಯಾಳಿಗಳ ಮೇಲೆ ಜೋಕ್ ಮಾಡೋರು. ಲೇಟೆಸ್ಟು ರಾಹುಲ್ ಗಾಂಧಿ ಮೇಲೆ ಅದೊಂದು ಜೋಕ್ ಮಾಡ್ಲಿಕ್ಕೆ ಅದೊಂದು ಪದಾರ್ಥ ಸಿಕ್ದಂಗೆ ಆಗೋಗಿದೆ. ಓಕೆ, ಅವ್ರೇನಾದ್ರು PM ಆದ್ರೆ ಸರ್? ಈಗಲೇ ಆಲ್ಮೋಸ್ಟ್ ಎಲ್ಲ ಸಾಲ ಮಾಡಿ ಅಡ ಇಟ್ಟಿದ್ದೀವಿ. ಇವ್ರು ಬಂದುಬಿಟ್ರೆ ಅದು ಖಂಡಿತವಾಗ್ಲೂ ನಮ್ಮ ದೇಶನ ಪೂರ್ತಿ ತೊಗೊಂಡೋಗಿ ಅಡ ಇಟ್ಬಿಡ್ತಾರೆ. ಈಗಲೇ ಅವ್ರು ಘೋಷಣೆ ಮಾಡಿ ನೋಡಿದ್ರೆ 6,000 ರೂಪಾಯಿ ಪರ್ ಇದಕ್ಕೆ ಕೊಡ್ತೀನಿ ಅಂದರೆ ಅಷ್ಟೊಂದು ಇನ್ಫ್ಲೇಷನ್ ಫಂಡನ್ನು ಎಲ್ಲಿಂದ ತರ್ತಾರೆ? ನಾವು ಇರೋ ದುಡ್ಡಲ್ಲಿ ನಮ್ಮ ದೇಶನ ಡೆವಲಪ್ಮೆಂಟ್ ಕಂಟ್ರಿ ಥರ ನಾವು ಇದು ಮಾಡಬೇಕು, ಡೆವಲಪ್ ಆಗೋ ಕಡೆ ಗಮನ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಬರೀ ಸಾಲದಲ್ಲೇ ನಮ್ಮ ದೇಶನ ಮುಳುಗಿಸ್ತಾ ಹೋದರೆ ನಾವು ಡೆವಲಪ್ ಆಗೋದು ಯಾವಾಗ? ದೇಶದ ಪತಾಕೆನ ಹಾರಿಸ್ಬೇಕು, ಅದೊಂದೇ ನಮ್ಮ ಗುರಿ ಇರೋದು ಅಷ್ಟೇ. ನಾವು ಲೇಜಿ ಆಗದೆ ವೋಟ್ ಮಾಡಬೇಕಲ್ವಾ? ಆದರೆ ಯೂತ್ಸೇ ಜಾಸ್ತಿ ಎಸ್ಕೇಪ್ ಆಗೋದು. ಯೂತ್ಸು ಎಸ್ಕೇಪ್ ಆಗ್ತಾರೆ ಅನ್ನೋದಲ್ಲ, ಯೂತ್ಸಿಗೆ ಒಂದು ಡೈವರ್ಟಿಂಗ್ ಮೈಂಡ್ ಇರುತ್ತೆ. ಯಾರಿಗೆ ವೋಟ್ ಮಾಡಬೇಕು, ಯಾರಿಗೆ ವೋಟ್ ಮಾಡಬಾರ್ದು. ಇನ್ನೊಂದು ಹೆಂಗೆ ಅಂದರೆ ತಮ್ಮ ಲಾಭಗಳನ್ನ ಯೂತ್ಸ್ ನೋಡ್ತಾ ಹೋಗ್ತಾರೆ ಫಸ್ಟಿಗೆ. ಈಗಿನ ಡೆವಲಪ್ಮೆಂಟಲ್ಲಿ ನೋಡಿದ್ರೆ ಯೂತ್ಸು ಬರ್ತಾರೆ, ಈ ವರ್ಷ ಮಾಡ್ಬೋದು. ದಯವಿಟ್ಟು ವೋಟ್ ಮಾಡಿ, ಲೇಜಿ ಆಗಬೇಡಿ ಅಂತ ಹೇಳಿದ್ರು ಸರ್. ಇವತ್ತು ಪೊಸಿಷನ್ಗೆ ನಮ್ಮ ದೇಶಕ್ಕೆ ವರ್ಲ್ಡಲ್ಲಿ ಮರ್ಯಾದೆ ಬಂದಿರೋದು ನರೇಂದ್ರ ಮೋದಿಯಿಂದ ಪಾಕಿಸ್ತಾನ್ಗೂ ಭಯ ಇದೆ, ಚೈನಾಗೂ ಭಯ ಇದೆ. ವರ್ಲ್ಡಲ್ಲಿ ಅಮೇರಿಕಾ ಇವತ್ತು ಇಷ್ಟು ಸಪೋರ್ಟ್ ನಮ್ಮ ಇಂಡಿಯಾಗೆ ಮಾಡ್ತಾ ಇದೆ ಅಂದರೆ ಇವ್ರ ಪ್ರೊಸೀಜರು, ಇವ್ರ ಪಾಲನೆ, ಇವ್ರು ಹೆಂಗಿದ್ದಾರೆ ಏನು ಅಂತ ಜನ ಅರ್ಥ ಮಾಡ್ಕೋಬೇಕು. ಬರೀ ಬ್ಲೈಂಡಾಗಿ ನಾವು ಮುಂಚೆಯಿಂದ ಕಾಂಗ್ರೆಸ್ಗೆ ಆಗ್ತಾ ಇದ್ದೀವಿ, ನಮಗೆ ಇಲ್ಲಿ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂದರೆ ಅವ್ರ ಪರ್ಸ್ನಲ್ಲು ಕತೆ ತಗೋಬಾರ್ದು. ನಮ್ಮ ದೇಶದ ಭವಿಷ್ಯ, ನಿಮ್ಮಂಥ ಯಂಗ್ಸ್ಟರ್ಸ್ ಭವಿಷ್ಯ, ವಯಸ್ಸಾದವ್ರ ಭವಿಷ್ಯ. ಯೋಚನೆ ಮಾಡಿ ವೋಟ್ ಮಾಡಿ. ಗುಪ್ತಾ ಅವರು ಮುಕ್ತವಾಗಿ, ಯುಕ್ತಿಯಿಂದ, ಆಲೋಚನೆಯಿಂದ ವೋಟ್ ಮಾಡಿ. ಒಳ್ಳೆ ರಾಜಕಾರಣಿನ ಆಯ್ಕೆ ಮಾಡಿ, ದೇಶದ ಅಭಿವೃದ್ಧಿಗೋಸ್ಕರ ವೋಟ್ ಮಾಡಿ. ಸ್ವಂತ ಲಾಭ ಯೋಚನೆ ಮಾಡಬೇಡಿ. ಹೀಗೆ ಸಾಕಷ್ಟು ಅಭಿಪ್ರಾಯಗಳನ್ನ ಶೇರ್ ಮಾಡಿಕೊಂಡ್ರು. ಮತ್ತಷ್ಟು ಮಗದಷ್ಟು ರಾಜಕೀಯದ ಚರ್ಚೆಗಳ ಜೊತೆ, ಜನರ ಅಭಿಪ್ರಾಯಗಳ ಜೊತೆ ನಾವು ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ದಾಶಿನಿಯಲ್ಲಿ ಡೆಮೋಕ್ರಸಿ ನೋಡ್ತಾನೆ ಇರಿ. ದಿಸ್ ಇಸ್ ಮುದುಮಿನಾ ಸೈನಿಂಗ್ ಆಫ್. ಕ್ಯಾಮ್ರಾ ಪರ್ಸನ್ ಸ್ಟಾರ್ನಿಂಗ್ ಶಿವಪ್ಪ. ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.